ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಈಗ ಮತ್ತೆ ತೋರಿಸ್ತಾ ಇರೋದು SBI ಆಪರ್ಚುನಿಟಿ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಹೆಂಗೆ ಅಪ್ಲೈ ಮಾಡೋದು ಇಲ್ಲಿ ತೋರಿಸ್ತಾ ಇದ್ದೀನಿ. KYC ಸಪೋರ್ಟಿಗೆ ಅಸೋಸಿಯೇಟ್ ಅಂತ ಈ ಲಾಗಿನ್ ಪೇಜ್ ನಾನು ನಿಮಗೆ ಶೇರ್ ಮಾಡ್ತೀನಿ ಲಿಂಕ್ನ. ಓಕೆ, ನಿಮ್ದು ಇಮೇಲ್ ID ಹಾಕಿ ಫಸ್ಟು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. SBIದಲ್ಲಿ ಇರೋದು ಇದು, SBI ಕರಿಯರ್ಸಲ್ಲಿ. ಅಪ್ಲೈ ವಿತ್ ಯುವರ್ ನೇಮ್ ಹಾಕಿ. ಎಸ್ ಅಂತ ಹಾಕಿ. ಇನ್ ಕೇಸ್ ನಿಮ್ಗೆ SBIದಲ್ಲಿ ಯಾರಾದರೂ ಗೊತ್ತಿದ್ರೆ ಹಾಕಿ, ಅವರು ಎಸ್ ಅಂತ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಇನ್ ಕೇಸ್ ಎಸ್ ಅಂತ ಹಾಕಿದ್ರೆ ಅವ್ರದ್ದು ID SSO ID ಕೇಳುತ್ತೆ, ಎಂಪ್ಲಾಯ್ ID. ಓಕೆ, ನೋ ಅಂತ ಹಾಕಿ ಅಷ್ಟೆ. ನೋಟಿಸ್ ಪೆರಡು ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ರೆ ಮೆನ್ಷನ್ ಮಾಡಿ. ಎಸ್ ಅಂತ ಹಾಕಿ. ರೀಸನ್ ಫಾರ್ ಜಾಬ್ ಚೇಂಜ್ ಅಂತ. ಇನ್ ಕೇಸ್ ಇಫ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಡೊಮೈನಲ್ಲಿದ್ದರೆ ಲೊಕೇಶನ್ ಪ್ರಾಬ್ಲಮ್ ಅಂತ ಹಾಕಿ. ಆರ್ ಬೈ ಕರಿಯರ್ ಗ್ರೋತ್ ಅಂತ ಮೆನ್ಷನ್ ಮಾಡಿ. ಓಕೆ, ಕರಿಯರ್ ಗ್ರೋತ್. ನೀವು ಏನೇನು ಡೀಟೇಲ್ಸ್ ಇದೆ ಅದೆಲ್ಲ ಮೆನ್ಷನ್ ಮಾಡಿ. ಓಕೆ, ಕರೆಂಟ್ ಸ್ಯಾಲ್ರಿ ಇದ್ರೆ ಎಷ್ಟಂತ ಮೆನ್ಷನ್ ಮಾಡಿ. ಗ್ರೇಡ್ 1 ಅಥವಾ ಸಿಸ್ಟಮ್ ಇಂಜಿನಿಯರ್ ಏನು ಮೆನ್ಷನ್ ಇದೆ ಅದನ್ನು ಮೆನ್ಷನ್ ಮಾಡು. ಇಫ್ ಯು ಆರ್ ಫೈನ್ ಟು ವರ್ಕ್ ಆನ್ ದ ಪಬ್ಲಿಕ್ ಹಾಲಿಡೇಸ್ ಎಸ್ ಅಂತ ಮಾಡಿ, ಇಲ್ಲಾಂದ್ರೆ ಯಾವುದು ನೆಗೆಟಿವ್ ಸ್ಟಾರ್ಟಿಂಗ್ ಆಗಿ ಮೆನ್ಷನ್ ಮಾಡಬೇಡಿ, ಎಲ್ಲದಕ್ಕೂ ಎಸ್ ಅಂತ ಹಾಕಿ. ಇನ್ ಕೇಸ್ ನಾ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ರೆಸ್ಯೂಮೆನ ಹಾಕಿ ಅಪ್ಲೋಡ್ ಮಾಡಿ. ಇದೆಲ್ಲ ಮೆನ್ಷನ್ ಮಾಡಿ, ಸ್ಕಿಲ್ ಸೆಟ್ ಅದೆಲ್ಲ. ಐ ಅಗ್ರಿ ಅಂತ ಹಾಕಿ ಸಬ್ಮಿಟ್ ಅಂತ ಕೊಡಿ. ಓಕೆ, ಜನರಲ್ ಆಕ್ಚುಲಿ ಮ್ಯಾಂಡೇಟ್ರಿ ಏನೇನಿದೆ CV ಅಪ್ಲೋಡ್ ಮಾಡಬೇಕು ಅನ್ಸುತ್ತಾ. ನೋಡಿ, ಇಲ್ಲಿ ಅಪ್ಲಿಕೇಶನ್ ಅದ್ರ ಜೊತೆಗೆ ನಿಮ್ದು ಹೈಯೆಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ಆ್ಯಡ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಮೋಸ್ಟ್ಲಿ ಇದು ತಗೊಳ್ಳಲ್ಲ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. 1 ಎರರ್ ಅಂತ ತೋರಿಸ್ತಾ ಇದೆ. ಮೊಬೈಲ್ ನಂಬರ್ ಕೊಡಬೇಕಲ್ವಾ, ಮೊಬೈಲ್ ನಂಬರ್ ನೀವು ಸ್ಪೆಸಿಫೈ ಮಾಡಿ ಸಬ್ಮಿಟ್ ಅಂತ ಕೊಡಿ. ಯಾಕಂದರೆ ನಾನು ಮೊಬೈಲ್ ನಂಬರ್ನ ಶೇರ್ ಮಾಡಲ್ಲ. ಸೊ ಹಿಂಗಾಗಿ ಸಬ್ಮಿಟ್ ಅಂತ ಕೊಡಿ, ನಿಮಗೆ ಇಮೇಲ್ ಬರುತ್ತೆ. ಇದು SBI ಇದು. ದಯವಿಟ್ಟು ಹೋಗಿ ನಾನು ತಿಳಿಸ್ಕೊಟ್ಟಿದ್ದೀನೆಲ್ಲ ಹೆಂಗೆ ಅಪ್ಲೈ ಮಾಡಬೇಕಂತ ಅಪ್ಲೈ ಮಾಡಿ. ನೀವು ನಿಮ್ಮದು ಕರೆಕ್ಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿ ಇದು ಮಾಡಿ, ನಿಮಗೆ ಮೇಲ್ ಬರುತ್ತೆ.
ನೆಕ್ಸ್ಟ್ ಪ್ರಾಸೆಸ್ಗೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಗೈಸ್.